ತುಂಬ ಥ್ಯಾಂಕ್ಸ್ ಹೇಳೋದು ಚರಣ್ ರಾಜ್, ಧನುಷ್, ನಿಮ್ಮಿಬ್ಬರು ಇವತ್ತು ನೀವಿಬ್ಬರು ಹೀರೋಗಳು ಇವತ್ತಿಲ್ಲಿ. ಅದರ ಜೊತೆಗೆ ತುಂಬ ಏನಂದರೆ ಇವತ್ತು ನಮ್ಮ ಎಲ್ಲ ಸಿನಿಮಾಗಳನ್ನ ತೊಗೊಂಡು ಗ್ರ್ಯಾಂಡಾಗಿ ರಿಲೀಸ್ ಮಾಡಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ತಿರುವಂಥ KVN ಸಂಸ್ಥೆ ಸುಪ್ರೀತ್ ಅವರಾಗ್ಬೋದು, KVN ಸರ್ ಆಗ್ಬೋದು, ಆ್ಯಂಡ್ ಅಗೇನ್ ಆನಂದಾಡಿ ನಮ್ಮ ಶ್ಯಾಮ್ ಅವರಾಗ್ಬೋದು. ನೀವೆಲ್ಲ ಸೇರಿದ್ದಕ್ಕೆ ಇವತ್ತೊಂದು ಒಳ್ಳೆ ಕಳೆ ಕಟ್ಟಿದೆ ಸರ್. ನಾವು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೇನಿದ್ರು ಸಾಂಗ್ಸ್ ಬಗ್ಗೆ ನೀವು ಹೇಳಬೇಕು, ನಾವೇನಿಲ್ಲ, ನಮ್ದೇನಿಲ್ಲ, ಕೆಲಸ ಮುಗಿದಿದೆ. ನೀವೆಲ್ಲ ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಸುಪ್ರೀತ್ ಸರ್ ಆಗ್ಬೋದು, ಶ್ಯಾಮ್ ಸರ್ ಆಗ್ಬೋದು, ಯಾರು ಬೇಕಾದ್ರೂ ಮಾತಾಡಿ. ನಿನ್ನ ಮಾತಿಲ್ಲ, ಕೆಲಸ ಅಷ್ಟೇ. ಯಾಕೆಂದರೆ ನಾನು ಚರಣು ಸಿನಿಮಾನ ಹೊರಗಡೆ ತರೋ ವಿಷಯದಲ್ಲಿ ಇಬ್ಬರು ಬ್ಯುಸಿಯಾಗಿ ಹೋಗಿದ್ದೀವಿ ಒಬ್ರಿಗೊಬ್ರು. ಸೊ ಹಾಗಾಗಿ ಈ ಟೆನ್ಷನ್ ನಮಗೇನು ಗೊತ್ತಾಗ್ತಿಲ್ಲ. 18ಕ್ಕೆ ಸೆಪ್ಟೆಂಬರ್ 18ಕ್ಕೆ ರಿಲೀಸ್ ಆಗ್ತಾ ಇದೆ. ನನಗೆ ನಾನು ಜಾನಪದ ಹಾಡುಗಳನ್ನು ತುಂಬ ಇಷ್ಟಪಡ್ತೀನಿ ಯಾವಾಗಲೂ. ಅದನ್ನು ನಮ್ಮ ಧನುಷ್ ತಂಡ, ತಮ್ಮಡಪ್ಪನವರು ಏನವರ ಆ ಟೀಮ್ ಇದೆ ಅವರಾಗ್ಬೋದು, ನಮ್ಮ ಮಲೆ ಮಹದೇಶ್ವರ ಬೆಟ್ಟ ತಪ್ಪಲಲ್ಲಿರುವಂಥ ಎಲ್ಲ ಮಾದಪ್ಪನ ಭಕ್ತರಾಗ್ಬೋದು, ಅದಾದಮೇಲೆ ಮಂಟೇಸ್ವಾಮಿ ಆಗ್ಬೋದು, ಇನ್ನೂ ಸುಮಾರು ಫೋಕ್ ಸಾಂಗ್ಗಳನ್ನ ತರಬೇಕನ್ನೋ ಆಸೆ ಇದೆ ನನಗೆ. ಜೊತೆಯಲ್ಲಿ ಯಾವಾಗಲೂ ನಾನು ಇವತ್ತಿಗೆ ಹುಡುಗರಿಗೆ ಇಷ್ಟ ಆಗೋ ನನಗೆ ಒಂದು ಮ್ಯೂಸಿಕ್ನ ಅದ್ರ ಟಚ್ನ ಯಾವಾಗಲೂ ಚರಣ್ನ ಕೇಳ್ಕೊತೀನಿ. ಚರಣ್ ಆ್ಯಕ್ಚುಲಿ ಹೀರೋ ಈ ಸಾಂಗ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಚರಣ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಸಂಸ್ಕೃತಿ ಏನು, ಜಾನಪದ ಸಂಸ್ಕೃತಿ ಏನಿದೆ ಅದನ್ನು ನಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಕನ್ನಡ ನಾಡಲ್ಲಿರುವಂಥ ಜಾನಪದ ಸಂಸ್ಕೃತಿನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕನ್ನೋ ಆಸೆ ನಾನೊಂದು ಸಣ್ಣದು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ಹಾಗಾಗಿ ಮುಂದೆ ಬರುವಂಥ ಎಲ್ಲ ನಿರ್ದೇಶಕರಾಗ್ಬೋದು, ಎಲ್ಲೋ ಒಂದು ಕಡೆ ಒಂದೊಂದು ಜಾನಪದ ಗೀತೆಗಳನ್ನ ಆಗ್ತಾ ಬಂದರೆ ಸೊ ಅದು ಕೂಡ ನಶಿಸಿ ಹೋಗಲ್ಲ ಅನ್ನೋ ಒಂದು ಆಸೆ ನನಗಿದೆ. ಇದು ವಿನಯ್ ಅವ್ರಿಗೆ ನಿಮ್ ಸೀಮೆ ಹಾಡು ಅಂದ್ರೆ ಲಂಡನ್ ನಿಂದ ನೀವು ತರಬೇತಿ ಪಡೆದು ಬಂದಿದ್ರು ಸಹ ಇಲ್ಲಿನ ಒಂದು ಶೂಟಿಂಗ್ ಮತ್ತೆ ರಾ ಸ್ಟೋರಿ, ರಾ ಲೊಕೇಶನ್ಸ್ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಭಯ ಖಂಡಿತ ಇತ್ತು, ಬಟ್ ಆಲ್ಸೋ ಅಪ್ಪ ತುಂಬಾ ಕಂಫರ್ಟಬಲ್ ಆಗಿ ಮಾಡಿಸಿ ಎಲ್ಲ ಕೆಲಸ ಹೇಳ್ಕೊಟ್ರು, ಹಿಂಗ್ ಮಾಡು ಅಂತ. ಕಲ್ತ್ಕೊಂಡು ಬಂದಿರೋದು ಒಂದಾದ್ರೆ ಇಲ್ಲಿ ಸೆಟ್ಗೆ ಬಂದು ಕಲ್ತಿರೋದು ತುಂಬಾ ಇದೆ. ಅಲ್ಲಿ ಏನಿದ್ರು ಕ್ಯಾರೆಕ್ಟರ್ ವರ್ಕ್ ಹೇಗೆ ಅಂತ ಹೇಳ್ಕೊಡ್ತಾರೆ, ಬಟ್ ಇಲ್ಲಿ ಬಂದ್ಮೇಲೆ ಇಲ್ಲಿಂದೇ ಒಂದಷ್ಟು ಕಲಿಯುವಂಥದ್ದು ಇರುತ್ತಲ್ಲ. ಸೊ ಅದು ನಮ್ಗೆ ಎಂಟೈರ್ಲಿ ಲೊಕೇಶನ್ಸ್ ಇಂದ ಹಿಡಿದು ಪ್ರತಿಯೊಂದು ಸಹ ನಾವು ಮಾಡಿರೋ ಪ್ರತಿಯೊಂದು ದಿವಸದ ಶೂಟು ಎವ್ರಿಥಿಂಗ್ ನನಗೆ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ವಿಜಯ್ ಸರ್, ಅಂದರೆ ನೀವು ಒಂದಷ್ಟು ಈ ಥರ ತಂಡಗಳನ್ನ ಒಂದೊಂದು ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಈ ಸಾಂಗು ಅಥವಾ ಈ ತಂಡ ಈ ಸಿಚುವೇಶನ್ ಸೂಟ್ ಆಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ, ಹೆಂಗೆ ಡಿಸೈಡ್ ಮಾಡ್ತೀರಿ ಅಂತ? ಅದು ನಾನು ಚರಣ್ ಫಸ್ಟ್ ಇತ್ತು ಯಾಕಂದರೆ ಮ್ಯೂಸಿಕ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಂದು ಗೊತ್ತೇ ಜಾನಪದ. ಇಬ್ಬರು ಮಾತಾಡ್ಕೋತೀವಿ, ಚರಣ್ ಇದನ್ನೇನ ಮಾಡ್ಬೋದಲ್ವಾ ಅಂದಾಗ ಚರಣ್ ಅದು ಫುಲ್ ಫ್ಲೆಡ್ಜ್ ಆಗಿ ಆ ಮೈಂಡಿಗೆ ಬಂತು ಅಂದರೆ 100% ಚರಣ್ ಬಿಡಲ್ಲ. ನನಗೆ ಚರಣ್ ಮೇಲೆ ಯಾವಾಗಲೂ ಅದೊಂದು ದೊಡ್ಡ ನಂಬಿಕೆ. ಮತ್ತು ಇದೇ ಸಿನಿಮಾಲ್ಲಿ ಇನ್ನೂ 3-4 ಸಾಂಗ್ಗಳಿದ್ದಾವೆ. ನನಗೆ ಗೊತ್ತಿರೋ ಹಾಗೆ ನಮಗೆ ನಾವೇ ಕಾಂಪಿಟೇಷನ್ ಆಗಿದ್ದೀವಿ. ಯಾಕಂದರೆ ಸಲಗಾಲಿ ಭೀಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಸಾಂಗ್ಸು ಇಟ್ಟಾಯಿತು. ಈಗ ಚೆನ್ನಾಗಿ ಮಾಡಬೇಕು ಅಂತ ನಾವು ಹೋಗಿಲ್ಲ, ಏನು ಕೇಳ್ತಾ ಇದೆ ಸಬ್ಜೆಕ್ಟ್ಗೆ ಅಂತ ಮಾತ್ರ ಹೊಡೆದಾಡಿದ್ವಿ ಮತ್ತೆ ಕೂಡ. ಸೊ ಹಂಗಾಗಿ ಇದೆಲ್ಲ ಆಚೆ ಬರ್ತಿದೆ ಅಂತ ಕಾಣುತ್ತೆ. ಈಗ ಇನ್ನೂ ಒಂದು 3-4 ಸಾಂಗ್ ಏನು ಮಾಡಿದ್ದಾರೆ, ಹಾಗೆ ತುಂಬಾ ಎಲ್ರಿಗೂ ಇಷ್ಟ ಆಗುವಂಥ ಒಂದು ದೊಡ್ಡ ಆಲ್ಬಮ್ ಆಗತ್ತೆ ಹಾಡು. ಅಂದ್ರೆ ಇದರಲ್ಲಿ ಈ ಹಾಡಿನಲ್ಲಿ ನೀವು ಇರ್ತೀರ ಹೇಗೆ? ಅದೇ ತುಂಬಾ ಖುಷಿ ಆಗ್ತಿತ್ತು. ನಮ್ಮ ಸಿನಿಮಾದಲ್ಲಿ ಹಾಡಿರೋದೇ ನಮ್ಗೊಂದು ಅದೃಷ್ಟ ತರ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಬೆಟ್ಕೋಬೇಕಂತ ಅನಿಸ್ತಾ ಇದೆ. ಆಮೇಲೆ ನಮ್ಮ ಫಸ್ಟ್ ಸ್ಕೆಡ್ಯೂಲ್ ನಾನು ಮಾಡಿದ ಸಿಟಿ ಲೈನ್ಸ್ ಫಸ್ಟ್ ಸ್ಕೆಡ್ಯೂಲ್ ಕೂಡ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಖುಷಿ ಆಗ್ತಿದೆ ಸಾಂಗ್ ನ ಕೇಳಿ. ನಾನು ಇವಾಗ್ಲೇ ಕೇಳಿದ ಸಾಂಗ್ ನಿಮ್ ಜೊತೆನೆ ತುಂಬಾ ಖುಷಿ ಆಗ್ತಿದೆ. ಚರಣ್ ರಾಜ್ ಅವ್ರಿಗೆ ಅಂದ್ರೆ ಈ ಹಿಂದೆ ನಿಮ್ಮ ಮತ್ತೆ ವಿಜಯ್ ಸರ್ ಕಾಂಬಿನೇಷನ್ ಹಾಡುಗಳೆಲ್ಲ ಚೆನ್ನಾಗಿದೆ. ಈ ಸಿನಿಮಾ ಹಾಡು ಕೊಡಿದಾಗ ಆಕ್ಷನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಇರ್ತಾ ಹೋಗುತ್ತೆ. ಬಟ್ ನೀವು ಹೇಗೆ ಈ ಒಂದು ಆಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಿ? ನೀವು ಹೇಗೆ ಅಡಾಪ್ಟ್ ಆದ್ರಿ ಅವರ ಒಂದು ಆಕ್ಷನ್ ಮೂಡ್ ಬಂದ್ರಿ ಅಂತ? ಅದೇ ಆಗ್ಲೇ ಹೇಳಿದ್ನಲ್ಲ, ಅವರ ನಿಮ್ಗೆ ಸೆಟ್ ಅಲ್ಲಿ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಸೊ ನಾನೇ ಅನ್ಕೊಂಡಿರ್ಲಿಲ್ಲ ಒಂದಷ್ಟು ಎಮೋಷನ್ಸ್ ನನ್ನಿಂದ ಆಚೆ ಬರುತ್ತೆ, ಈ ತರ ಒಂದು ಆಂಗರ್ ಆಗಿರ್ಬೋದು, ಈ ತರ ಎಲ್ಲ ಫೈಟ್ಸ್ ಅಲ್ಲಿ ಆಗಿರ್ಬೋದು. ಬಟ್ ಅವರು ನನ್ನ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿದಾಗ ಅದು ಅದಾಗದೆ ತುಂಬಾ ಚೆನ್ನಾಗಿ ಆಚೆ ಬಂತು. ಸೊ
ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇದಾಯ್ತು, ಬಟ್ ಅದಾದ್ಮೇಲಿಂದ ತುಂಬಾ ಚೆನ್ನಾಗಿ ಬಂತು. ವಿಜಯ್ ಸರ್ ಹೇಳ್ತಾ ಇದ್ರಿ, ವಿನಯ್ ಸರ್ ನಿಮಗೂ ಕೂಡ ಅಂದ್ರೆ ಇಬ್ಬರಿಗೆ ಕಾಡಿರುವಂತ ಘಟನೆಗಳನ್ನು ಕೇಳೋದಾದ್ರೆ ಅಂದ್ರೆ ಈಗ ಹೇಳ್ತಾ ಇದ್ರು ಹೊಡೆದಾಗ ಆಕ್ಷನ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಇರ್ತಾ ಹೋಗುತ್ತೆ. ಬಟ್ ನೀವು ಹೇಗೆ ಈ ಒಂದು ಆಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಿ? ನೀವು ಹೇಗೆ ಅಡಾಪ್ಟ್ ಆದ್ರಿ ಅವರ ಒಂದು ಆಕ್ಷನ್ ಮೋಡ್ ಬಂದ್ರಿ ಅಂತ? ಅದೇ ಆಗ್ಲೇ ಹೇಳಿದ್ನಲ್ಲ, ಅವರು ನಿಮ್ಗೆ ಸೆಟ್ ಅಲ್ಲಿ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ತಾರೆ. ಸೊ ನಾನೇ ಅನ್ಕೊಂಡಿರ್ಲಿಲ್ಲ ಒಂದಷ್ಟು ಎಮೋಷನ್ಸ್ ನನ್ನಿಂದ ಆಚೆ ಬರುತ್ತೆ, ಈ ತರ ಒಂದು ಆಂಗರ್ ಆಗಿರ್ಬೋದು, ಈ ತರ ಎಲ್ಲ ಫೈಟ್ಸ್ ಅಲ್ಲಿ ಆಗಿರ್ಬೋದು. ಬಟ್ ಅವರು ನನ್ನ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿದಾಗ ಅದು ಅದಾಗದೆ ತುಂಬಾ ಚೆನ್ನಾಗಿ ಆಚೆ ಬಂತು. ಸೊ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇದಾಯ್ತು, ಬಟ್ ಅದಾದ್ಮೇಲಿಂದ ತುಂಬಾ ಚೆನ್ನಾಗಿ ಬಂತು. ವಿಜಯ್ ಸರ್ ಹೇಳ್ತಾ ಇದ್ರಿ, ವಿನಯ್ ಸರ್ ನಿಮಗೂ ಕೂಡ ಅಂದ್ರೆ ಇಬ್ಬರಿಗೆ ಕಾಡಿರುವಂತ ಘಟನೆಗಳನ್ನು ಕೇಳೋದಾದ್ರೆ ಅಂದ್ರೆ ಈಗ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಿಂದಾನು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಚಿಕ್ಕ ವಯಸ್ಸಿಂದ ಅಂದ್ರೆ ಮಗುವಿಂದಾನೇ ಹೋಗ್ತಾ ಇದ್ದೇನೆ. ನಮ್ ತಾಯಿ ತುಂಬಾ ಹೋಗ್ತಾರೆ. ಸೊ ಅಲ್ಲೇ ಹೋಗಿ ಶೂಟಿಂಗ್ ಮಾಡೋದು ಇನ್ನೂ ಒಂಥರ ಖುಷಿಯಾದ ಒಂದು ವಿಚಾರ. ಅದು ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಶಿವರಾತ್ರಿ ಇತ್ತು. ಶಿವರಾತ್ರಿ ಹಿಂದಿನ ದಿನ ಹೋಗಿ ನೀವ್ ಏನೇನ್ ವಿಜುವಲ್ಸ್ ನೋಡಿದ್ವಿ ಅದನ್ನ ತೆಗ್ದಿದ್ದು. ಸೊ ಅಲ್ಲಿ ಶೂಟ್ ಮಾಡೋಕೆ ಅದೊಂಥರ ಪುಣ್ಯ ಅಂತ ಅನ್ಸುತ್ತೆ. ವಿಜಯ್ ಸರ್ ಕೆಂಡದ 100% ಅರ್ಥ ಆಗುತ್ತೆ. ಮೋನಿಶ್ ಅಂಡ್ ವಿನಯ್ ಇಬ್ರು ಐ ಥಿಂಕ್